ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸನಾತನ ಧರ್ಮೀಯರಿಗೆ ಅತಿ ಪೂಜನೀಯ ದೇವತೆ, ಮಹಾಪರಾಕ್ರಮಿ ಎಂದೇ ನಂಬುತ್ತಾರೆ. ಶಿವ ಮತ್ತು ಪಾರ್ವತಿಯ ಶಕ್ತಿಗಳ ಸಮ್ಮಿಲನವೇ ಕಾರ್ತಿಕೇಯ ಸ್ವಾಮಿ ಅನ್ನೋದು ಸನಾತನ ಧರ್ಮದ ಪ್ರಾಮುಖ್ಯತೆ. ವಿಶೇಷವಾಗಿ ದಕ್ಷಿಣ ಭಾರತ, ಸಿಂಗಾಪುರ, ಶ್ರೀಲಂಕಾ, ಮಲೇಷಿಯಾ ಹಾಗೂ ಮಾರಿಷಸ್ಗಳಲ್ಲಿ ಪ್ರಸಿದ್ಧವಾದ ದೇವರು. ಆದರೆ ಶ್ರೀಲಂಕಾದಲ್ಲಿ ಹಿಂದೂಗಳು ಮತ್ತು ಬೌದ್ಧ ಧರ್ಮೀಯರು ದಕ್ಷಿಣ ಭಾರತದ ಕತ್ತರಗಾಮ ದೇವಸ್ಥಾನವನ್ನ ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪೂಜ್ಯ ಭಾವದಿಂದ ಕಾಣ್ತಾರೆ. ಹಾಗೆ ಮಲೇಷಿಯಾದ ಪಿನಾಂಗ, ಕೌಲಾಲಂಪುರದ ಚೀನಿಗಳು ಕೂಡ ಮುರುಗನ್ನನ್ನ ತಾಯ್ಪುಸಾಂ ಅವಧಿಯಲ್ಲಿ ಪೂಜಿಸ್ತಾರೆ. ಪಾರ್ವತಿ ಪುತ್ರನಾದ ಕುಮಾರಸ್ವಾಮಿಗೆ ಷಣ್ಮುಖನೆಂಬ ಹೆಸರು ಕೂಡ ಇದೆ. ಕೃತಿಕೇಯರು ಇವನ ಸಾಕು ತಾಯಿಯಾದ್ದರಿಂದ ಕಾರ್ತಿಕೇಯ ಅನ್ನೋ ಹೆಸರು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಸುಬ್ರಹ್ಮಣ್ಯನ ಜನ್ಮ ವಿಚಾರದಲ್ಲಿ ಅನೇಕ ಪೌರಾಣಿಕ ಕಥೆಗಳಿವೆ. ಮಹಾಭಾರತದ ವನಪರ್ವದಲ್ಲಿನ ಕಾರ್ತಿಕೇಯ ಸ್ತವ ಇವನಿಗೆ 51 ಹೆಸರುಗಳನ್ನು ಸೂಚಿಸುತ್ತೆ. ಈಶ್ವರನ ಅಗ್ನಿ ತತ್ವದಿಂದ ಸ್ಕಂದನಾಗಿ ಜನಿಸಿ 6 ಜನ ಮಾತೆಯರ ಹಾಲು ಕುಡಿದು ಷಣ್ಮುತ್ತುರನಾಗಿ ಶರವಣದಲ್ಲಿ ಬೆಳೆದವನಿವನು. ಶಕ್ತಿಧರನಾಗಿ ದೇವ ಸೈನ್ಯಕ್ಕೆ ಅಧಿಪತಿಯಾಗಿ ಅವರಿಗಾಗಿ ರಾಕ್ಷಸ ಸಂಹಾರ ಮಾಡ್ದ. ಕ್ರೌಂಚ ಪರ್ವತವನ್ನ ಧಾರಣ ಮಾಡ್ದ. ನವಿಲು ಈತನ ವಾಹನ. ದ್ರಾವಿಡ ದೇವತೆಗಳಲ್ಲಿ ಕುಮಾರಸ್ವಾಮಿಗೆ ಕಂದ, ಮುರುಗ, ಕುರುಂಜಿಯಾಂಡವನ್, ಸುಬ್ರಹ್ಮಣ್ಯ ಮುಂತಾದ ಹೆಸರುಗಳಿದ್ದು ಅತ್ಯುಚ್ಚ ಸ್ಥಾನ ಪೂಜೆ ಸಲ್ಲತ್ತೆ. ಭಕ್ತಿ ಪಂಥಿಗಳಾದ ಆಳ್ವಾರುಗಳು ಮತ್ತು ಇನ್ನು ಮುಂತಾದ ಪಂಥಗಳು ತಮ್ಮ ಅನೇಕ ಹಾಡುಗಳಲ್ಲಿ ಮುರುಘಸ್ವಾಮಿಯನ್ನ ಹಾಡಿ ಕೊಂಡಾಡಿದ್ದಾರೆ. ಸ್ಕಾಂದ ಪುರಾಣ, ಶಿವ ಮಹಾಪುರಾಣ, ಕಾಳಿದಾಸನ ಕುಮಾರ ಸಂಭವಗಳು ಈ ದೇವತೆಯ ಮಹಿಮಾ ವಿಶೇಷವನ್ನ ಸಾರತ್ತೆ. ಹಿಂದೂ ಪುರಾಣ ಗ್ರಂಥಗಳ ಪ್ರಕಾರ ಸ್ವಾಮಿಯು ತನ್ನ ದೈವಿಕ ಶಕ್ತಿಯೊಂದಿಗೆ ತನ್ನ ಪತ್ನಿ ದೇವಸೇನೆ ಮತ್ತು ವಾಸುಕಿಯೊಂದಿಗೆ ನೆಲೆಸಿರುವನೆಂದು ನಂಬಲಾದ ಜಾಗವೇ ಸುಳ್ಯದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ಪ್ರತಿ ವರ್ಷ ಇಲ್ಲಿ ಪ್ರಸಿದ್ಧವಾದ ವಾರ್ಷಿಕ ರಥೋತ್ಸವವು ವಿಶೇಷವಾದ ಪೂಜೆಯೊಂದಿಗೆ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯೆಂದು ಚಂಪಾ ಷಷ್ಠಿ ಎಂಬ ಹೆಸರಿನಲ್ಲಿ ನಡೆಯುತ್ತೆ. ಈ ದೇವಾಲಯದ ಪೌರಾಣಿಕ ಕಥೆಯನ್ನ ನೋಡೋದಾದ್ರೆ, ತಾರಕಾಸುರ ಪದ್ಮಾಸುರನನ್ನ ಸಂಹರಿಸಿದ ನಂತರ ಷಣ್ಮುಖ ಸ್ವಾಮಿಯು ತನ್ನ ಸೋದರ ಗಣೇಶ ಹಾಗೂ ಮತ್ತಿತರರೊಂದಿಗೆ ಕುಮಾರ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ದೇವೇಂದ್ರ ಹಾಗೂ ಇತರರಿಂದ ಸ್ವಾಗತಿಸಲ್ಪಡ್ತಾನೆ. ಬಹಳ ಸಂತುಷ್ಟನಾದ ದೇವೇಂದ್ರನು ತನ್ನ ಮಗಳು ದೇವಸೇನೆಯನ್ನ ವಿವಾಹವಾಗುವಂತೆ ವಿನಂತಿಸಿಕೊಳ್ತಾನೆ. ಆಗ ಸ್ವಾಮಿಯು ಪ್ರಸನ್ನನಾಗಿ ಒಪ್ಪಿ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯೆಂದು ಕುಮಾರ ಪರ್ವತದಲ್ಲಿ ವಿವಾಹ ನೆರವೇರಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಮೊದಲಾದ ದೇವತೆಗಳು ಈ ವಿವಾಹ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ವಿವಿಧ ನದಿಗಳ ಜಲಗಳನ್ನು ತರಲಾಗಿತ್ತು. ಈ ಮಹಾವೈಶಿಷ್ಟ್ಯದ ಪವಿತ್ರ ಜಲವು ಕೆಳಗೆ ಹರಿದು ನದಿಯ ರೂಪ ತಾಳ್ತು. ಅದು ಕುಮಾರಧಾರ ನದಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಎಂಬುದು ಪೌರಾಣಿಕ ದಂತಕಥೆ. ಮಹಾಶಿವಭಕ್ತ ಹಾಗೂ ನಾಗರಾಜನಾದ ವಾಸುಕಿಯು ಕುಕ್ಕೆ ಸುಬ್ರಹ್ಮಣ್ಯದ ಬಿಲ್ವದ್ವಾರ ಎಂಬ ಗುಹೆಯಲ್ಲಿ ಗರುಡನ ದಾಳಿಯಿಂದ ಪಾರಾಗಲು ಅನೇಕ ವರ್ಷಗಳಿಂದ ತಪಸ್ಸು ಮಾಡಿ ಬರ್ತಿದ್ದ. ಶಂಕರನ ಆಶ್ವಾಸನೆಯಂತೆ ಷಣ್ಮುಖನು ವಾಸುಕಿಗೆ ದರ್ಶನ ನೀಡಿದ ಮತ್ತು ತನ್ನ ಪರಮ ಭಕ್ತನಾದ ವಾಸುಕಿಯೊಂದಿಗೆ ಶಾಶ್ವತವಾಗಿ ಅಲ್ಲೇ ನೆಲೆ ನಿಲ್ಲೋದಾಗಿ ಅಭಯ ನೀಡ್ತಾನೆ. ಹಾಗಾಗಿ ವಾಸುಕಿಗೆ ಸಲ್ಲಿಸುವ ಸೇವೆ, ಪೂಜಾದಿಗಳು ಸ್ವಾಮಿ ಸುಬ್ರಹ್ಮಣ್ಯನಿಗೆ ಸಲ್ಲಿಸುವ ಸೇವೆಗಳೇ ಆಗಿದೆ. ಇಂದಿಗೂ ಪವಾಡವೆಂಬಂತೆ ಸರ್ಪಸುತ್ತು, ನಾಗದೋಷ ಮೊದಲಾದ ಯಾವುದೇ ದೋಷಗಳಿದ್ರೂ ಈ ಸ್ಥಳದಲ್ಲೇ ಸರ್ವಶಾಪ ವಿಮೋಚನೆಯಾಗತ್ತೆ. ಇಂದಿಗೂ ದೇಶ ವಿದೇಶಗಳಿಂದ ಸ್ವಾಮಿಯ ಸೇವೆ ಸಲ್ಲಿಸೋಕೆ ಬರ್ತಾರೆ ಭಕ್ತಾದಿಗಳು. ಶಿವ ಪಾರ್ವತಿಯ ಮಗನಾದ ಕಾರ್ತಿಕೇಯನನ್ನ ಸ್ಕಂದ ಅಂತಲೂ ಕರೀತಾರೆ. ದಕ್ಷಿಣ ಭಾರತದಲ್ಲಿ ಸುಬ್ರಹ್ಮಣ್ಯ ಮತ್ತು ಮುರುಗನ್ ಎಂದು ಕರೆಯಲಾಗತ್ತೆ. ಕಾರ್ತಿಕೇಯನ ವಾಹನ ನವಿಲು ಆಗೋಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ, ನವಿಲನ್ನ ಕಾರ್ತಿಕೇಯನಿಗೆ ಭಗವಾನ್ ವಿಷ್ಣುವು ಅವನ ಸಾಧಕ ಸಾಮರ್ಥ್ಯವನ್ನ ನೋಡಿದ ನಂತರ ಅರ್ಪಿಸಿದ. ಯಾಕಂದ್ರೆ ಮಯೂರನ ಮನಸ್ಸು ಚಂಚಲ ಮನಸ್ಸನ್ನ ನಿಯಂತ್ರಿಸುವುದು ತುಂಬಾ ಕಷ್ಟ. ಆದ್ರೆ ಕಾರ್ತಿಕೇಯ ಈ ನವಿಲಿನ ಮನಸ್ಸನ್ನ ನಿಯಂತ್ರಿಸ್ತಾನೆ. ಇನ್ನೊಂದು ಕಥೆಯಲ್ಲಿ ಕಾರ್ತಿಕೇಯನನ್ನ ಅಹಂಕಾರದ ನಾಶಕ ಎಂದು ಕರೆಯಲಾಗಿದೆ. ಯಾಕಂದ್ರೆ ನವಿಲು ಮನಸ್ಸಿದ್ದಂತೆ. ಹಾಗಾಗಿ ಮನಸ್ಸನ್ನ ಹಿಡಿದಿಟ್ಟಿರುವವನೇ ಸುಬ್ರಹ್ಮಣ್ಯ ಸ್ವಾಮಿ ಎಂದು ನಂಬ್ತಾರೆ. ಹಾಗಾಗಿ ನವಿಲು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಯಿತು ಎಂಬುದು ಮತ್ತೊಂದು ಕಥನ. ಇನ್ನು ಭಗವಾನ್ ಕಾರ್ತಿಕೇಯನ ಜನನದ ಬಗ್ಗೆ ಇರೋ ದಂತಕಥೆಯ ಪ್ರಕಾರ, ಸತಿಯು ತನ್ನ ಪತಿಗಾದ ಅವಮಾನವನ್ನ ಸಹಿಸಲಾರದೆ ತನ್ನ ತಂದೆ ದಕ್ಷನ ಮಹಾಯಜ್ಞದಲ್ಲಿ ಜಿಗಿದು ಪ್ರಾಣವನ್ನ ತ್ಯಜಿಸ್ತಾಳೆ.
ಸಾವಿನ ಸುದ್ದಿ ತಿಳಿದ ಶಿವನು ಆಕ್ರೋಶವಾಗಿ ಆ ಮಹಾಯಜ್ಞಕ್ಕೆ ತನ್ನ ಗಣಗಳನ್ನ ಕಳುಹಿಸಿ ದಕ್ಷನನ್ನ ಸಂಹರಿಸ್ತಾನೆ. ತನ್ನ ಸತಿಯ ಕಳೆ ಬರಹವನ್ನಿಡಿದು ದುಃಖಿತನಾಗಿ ರುದ್ರ ತಾಂಡವವಾಡ್ತಾನೆ. ಈ ಘೋರ ಸನ್ನಿವೇಶವನ್ನರಿತ ಶ್ರೀ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಸತಿಯ ದೇಹವನ್ನ 108 ಭಾಗಗಳಾಗಿ ತುಂಡರಿಸಿ ಬಿಡ್ತಾನೆ. ಇದೇ ಕೊರಗಿನಲ್ಲಿ ಶಿವ ಆಳವಾಗಿ ತಪಸ್ಸಿನಲ್ಲಿ ಮುಳುಗಿಬಿಟ್ಟ. ಇಡೀ ಜಗತ್ತು ಶಕ್ತಿಹೀನವಾಯಿತು. ಈ ಸಂದರ್ಭದಲ್ಲಿ ಕಾಯುತ್ತಾ ಕುಳಿತಿದ್ದ ತಾರಕಾಸುರನು ಹಲವು ವರ್ಷ ಒಂಟಿ ಕಾಲಿನಲ್ಲಿ ನಿಂತು ಧ್ಯಾನ ಮಾಡ್ದ. ನಂತರ ಮರದಲ್ಲಿನ ಕೊಂಬೆಗಳಿಗೆ ತನ್ನ ಕಾಲುಗಳಲ್ಲಿ ಕೊಂಬೆ ಹಿಡಿದು ತಲೆ ಕೆಳಗಾಗಿ ನೇತಾಡುತ್ತಾ ಕೆಲವು ವರ್ಷ ತಪಸ್ಸನ್ನ ಆಚರಿಸ್ತಾನೆ. ನಿರಾಹಾರನಾದ, ಕಡೆಗೆ ತನ್ನ ಪ್ರಾಣವನ್ನ ಅರ್ಪಿಸಲು ಸಿದ್ಧನಾದ. ಆಗ ಬ್ರಹ್ಮನು ಬರಲೇಬೇಕಾಯಿತು. ಬಂದವನು ಕೇಳ್ತಾನೆ, ತಾರಕ, ಯಾಕಾಗಿ ಈ ಕಠಿಣ ತಪಸ್ಸು? ನಿನಗೆ ಏನು ಬೇಕು ಹೇಳು ಎಂದ ಬ್ರಹ್ಮ. ಈ ಕ್ಷಣಕ್ಕಾಗಿ ತಾರಕಾಸುರ ಕಾದದ್ದು ಅದೆಷ್ಟು ವರ್ಷ. ಕೂಡಲೇ ಆತ ಕೇಳಿದ ವರ ಅಷ್ಟೇ ವಿಚಿತ್ರವಾಗಿತ್ತು. ನನಗೆ 7 ವರ್ಷದ ಬಾಲಕನಿಂದ ಮಾತ್ರ ಮರಣ ಬರಲಿ. ವಿಷ್ಣು ಆದಿಯಾಗಿ ಉಳಿದ ಯಾರಿಂದಲೂ ಮರಣ ಬಾರದಿರಲಿ ಎಂದು ಮೊದಲನೇ ವರ ಕೇಳ್ದ. ಎರಡನೇದಾಗಿ ಆ 7 ವರ್ಷದ ಬಾಲಕ ಶಿವ ಪುತ್ರನೇ ಆಗಿರಬೇಕು ಎಂದು ಬೇಡಿದ. ಬ್ರಹ್ಮದೇವ ವಿಧಿ ಇಲ್ಲದೆ ಭಕ್ತನ ಕೋರಿಕೆಯಂತೆ ವರ ನೀಡಿ ತಥಾಸ್ತು ಎಂದು ಬಿಟ್ಟ. ದೇವತೆಗಳೆಲ್ಲ ಕಂಗೆಟ್ರು. ತಾರಕ 3 ಲೋಕವನ್ನ ಆಕ್ರಮಿಸಿದ. ಇಂದ್ರಾದಿಗಳು ವಿಷ್ಣುವಿಗೆ ಮೊರೆ ಬಂದರು. ವಿಷ್ಣುವು ತಾನು ಅಸಹಾಯಕನೆಂದ. ಶಿವಪುತ್ರನಿಂದಲೇ ತಾರಕನಿಗೆ ಮರಣವೇ ಹೊರತು ಅನ್ಯರಿಂದ ಮರಣ ಅಸಾಧ್ಯ ಎಂದು ಬಿಟ್ಟ. ಇನ್ಮುಂದೆ ತನಗೆ ಸಾವೇ ಇಲ್ಲ, ನಾನು ಅಮರ, ಸತಿ ಇಲ್ಲದ ಶಿವನಿಗೆ ಮಕ್ಕಳೆಲ್ಲಿಂದ ಎಂದು ಗಹಗಹಿಸಿ ನಗುತ್ತಾ ತಾನು ಪಡೆದುಕೊಂಡ ವರದ ಅಹಂಕಾರದಿಂದ ತಾರಕಾಸುರನು ಭೂಮಿಯ ಮೇಲೆ ಭಯವನ್ನ ಸೃಷ್ಟಿಸ್ತಾನೆ. ಸ್ವರ್ಗಲೋಕದಲ್ಲಿ ದೇವಾನು ದೇವತೆಗಳಿಗೆ ಚಿತ್ರಹಿಂಸೆ ನೀಡೋಕೆ ಶುರು ಮಾಡ್ತಾನೆ. ಯಾರೊಬ್ಬರು ಈತನಿಗೆ ಸರಿ ಸಮಾನರಾಗೋದಿಲ್ಲ. ಆದ್ರೆ ಅದೇ ವೇಳೆಗೆ ಇತ್ತ ಸತಿ ದೇವಿಯು ಮತ್ತೆ ಹಿಮಾಲಯ ಪರ್ವತದಲ್ಲಿ ಪಾರ್ವತಿಯ ರೂಪದಲ್ಲಿ ಜನ್ಮವನ್ನ ಪಡೆದು ಶಿವನನ್ನ ಪಡೆಯಲು ತಪಸ್ಸು ಪ್ರಾರಂಭಿಸ್ತಾಳೆ. ತಾರಕಾಸುರನ ಭೀಭತ್ಸ್ಯದಿಂದ ಎಲ್ಲೆಡೆ ಆರ್ಭಟ ಮೊಳಗುತ್ತೆ. ಆಗ ದೇವತೆಗಳೆಲ್ಲರೂ ಬ್ರಹ್ಮನನ್ನ ಪ್ರಾರ್ಥಿಸ್ತಾರೆ. ಆಗ ಬ್ರಹ್ಮನು ಶಿವನ ಮಗ ಮಾತ್ರ ತಾರಕನನ್ನ ಕೊಲ್ಲಲು ಸಾಧ್ಯವೆಂದು ದೇವತೆಗಳಿಗೆ ಹೇಳ್ತಾನೆ. ಇಂದ್ರ ಮತ್ತು ದೇವಾನು ದೇವತೆಗಳ ಯೋಜನೆಯಂತೆ ಕಾಮದೇವನು ಶಿವನ ತಪಸ್ಸಿಗೆ ಭಂಗ ತರುವ ಕಾರ್ಯದಲ್ಲಿ ನಿರತನಾಗ್ತಾನೆ. ಇದರಲ್ಲಿ ಮನ್ಮಥ ಶಿವನ ಕೆಂಗಣ್ಣಿಗೆ ಸುಟ್ಟು ಬೂದಿಯಾಗ್ತಾನೆ. ಕಾಮದೇವನಿಗೆ ಪ್ರದ್ಯುಮ್ನಾಗಿ ಹುಟ್ಟುವ ವರವನ್ನ ಕೂಡ ನೀಡ್ತಾನೆ ಶಿವ. ನಂತರ ದೇವಾನು ದೇವತೆಗಳು ವಿನಮ್ರವಾಗಿ ಪ್ರಾರ್ಥಿಸ್ತಾ ಶಿವನಲ್ಲಿ ತಾರಕಾಸುರನ ಉಪಟಳವನ್ನ ವಿವರಿಸ್ತಾರೆ. ಅವರ ಪ್ರಾರ್ಥನೆಗೆ ಮನ್ನಿಸಿದ ಶಿವ ತನಗಾಗಿ ಕಠಿಣ ತಪಸ್ಸಾಚರಿಸುತ್ತಿರುವ ಸತಿದೇವಿಯ ಮರುಹುಟ್ಟಾದ ಪಾರ್ವತಿಯ ದೃಢತೆಯನ್ನ ನೋಡಿದ ನಂತರ ಮದುವೆಯಾಗಲು ಒಪ್ಪಿಗೆ ನೀಡ್ತಾನೆ. ಶಿವ ಮತ್ತು ಪಾರ್ವತಿಯು ಮಂಗಳಕರ ಸಮಯದಲ್ಲಿ ಮತ್ತು ಮಂಗಳಕರ ಮುಹೂರ್ತದಲ್ಲಿ ಮದುವೆಯಾಗ್ತಾರೆ. ನಂತರ ಶಿವ ಪಾರ್ವತಿಯ ಪುತ್ರನಾಗಿ ಕಾರ್ತಿಕೇಯ ಜನಿಸ್ತಾನೆ. ಪುರಾಣಗಳ ಪ್ರಕಾರ ಕಾರ್ತಿಕೇಯನು ಷಷ್ಠಿ ತಿಥಿಯಂದು ಜನಿಸ್ತಾನೆ. ಆದ್ದರಿಂದ ಈ ದಿನದಂದು ಅವರ ಪೂಜೆಗೆ ವಿಶೇಷ ಮಹತ್ವವಿದೆ. ಹೀಗೆ ದೇವಾಸುರ ದೊಡ್ಡವನಾದಾಗ ಕಾರ್ತಿಕೇಯ ಯುದ್ಧದಲ್ಲಿ ದೇವತೆಗಳ ದಂಡನಾಯಕನಾಗ್ತಾನೆ. ಕಾರ್ತಿಕೇಯನು ತಾರಕಾಸುರನನ್ನ ಕೊಂದು ತನ್ನ ಸ್ಥಾನವನ್ನ ದೇವತೆಗಳಿಗೆ ನೀಡ್ತಾನೆ. ಇದಾದ ನಂತರ ಅವನನ್ನ ಸ್ಕಂದ, ಕುಮಾರ ಮತ್ತು ಶಕ್ತಿ ಎಂದು ಕರೆಯುವ ಮೂಲಕ ಅವನ ಮಹಿಮೆಯನ್ನ ವಿವರಿಸಲಾಗಿದೆ. ಉತ್ತರ ಧ್ರುವದ ಸಮೀಪವಿರುವ ಉತ್ತರ ಕುರು ಪ್ರದೇಶದಲ್ಲಿ ಸ್ಕಂದ ಎಂಬ ಹೆಸರಿನಿಂದ ಆಳ್ವಿಕೆ ನಡೆಸುತ್ತಿದ್ದನೆಂದು ಹೇಳಲಾಗುತ್ತೆ. ಸ್ಕಂದ ಪುರಾಣಕ್ಕೂ ಅವನ ಹೆಸರನ್ನೇ ಇಡಲಾಗಿದೆ. ಆದ್ದರಿಂದ ಪಾರ್ವತಿ ದೇವಿಯನ್ನ ಸ್ಕಂದ ಮಾತೆ ಅಂತಲೂ ಕರೀತಾರೆ. ಸಂಸ್ಕೃತ ಭಾಷೆಯಲ್ಲಿ ಬರೆದ ಸ್ಕಂದ ಪುರಾಣದ ತಮಿಳು ಆವೃತ್ತಿಯು ಕಂದ ಪುರಾಣ. ದೇವಾಸುರ ಯುದ್ಧದಲ್ಲಿ ಶಿವನ ಮಗ ಮುರುಗನ್ ರಾಕ್ಷಸ ತಾರಕ ಮತ್ತು ಅವನ 2 ಸಹೋದರರಾದ ಸಿಂಹಮುಖಂ ಮತ್ತು ಸೂರಪದ್ಮನನ್ನ ಸೋಲಿಸಿದ ಅಂತ ಹೇಳುತ್ತೆ. ಸಿಂಹಮುಖನು ತನ್ನ ಸೋಲಿಗೆ ಕ್ಷಮೆಯಾಚಿಸಿದಾಗ ಮುರುಗನ್ ಅವನನ್ನ ಸಿಂಹವನ್ನಾಗಿ ಪರಿವರ್ತಿಸಿ ತಾಯಿ ದುರ್ಗೆಯ ವಾಹನವಾಗಿ ಸೇವೆ ಮಾಡಲು ಆದೇಶಿಸ್ತಾನೆ. ಮತ್ತೊಂದೆಡೆ ಸೂರಪದ್ಮನು ಮುರುಗನ್ ವಿರುದ್ಧ ಹೋರಾಡುವಾಗ ಪರ್ವತದ ರೂಪವನ್ನ ಪಡಿತಾನೆ. ಮುರುಗನ್ ತನ್ನ ಈಟಿಯಿಂದ ಪರ್ವತವನ್ನ 2 ಹೊಡಿತಾನೆ. ಪರ್ವತದ ಒಂದು ಭಾಗವು ಮುರುಗನ ವಾಹನವಾಗುವ ನವಿಲು ಆಗತ್ತೆ. ಇನ್ನೊಂದು ಭಾಗವು ಅವನ ಧ್ವಜದ ಮೇಲೆ ಮುರುಗನ್ ಸಂಕೇತವಾಗತ್ತೆ. ಹೀಗಾಗಿ ಈ ದಂತಕಥೆಯ ಪ್ರಕಾರ ದುರ್ಗಾದೇವಿಯ ವಾಹನ ಮತ್ತು ಕಾರ್ತಿಕೇಯನ ವಾಹನವು
ಆತನು ಸೆರೆ ಹಿಡಿಯಲ್ಪಟ್ಟ ರಾಕ್ಷಸರು ಅಂತ ಹೇಳುತ್ತೆ. ಪ್ರಾಚೀನ ಕಾಲದ ರಾಜರು ಯುದ್ಧಕ್ಕೆ ಹೋದಾಗ ಮೊದಲು ಕಾರ್ತಿಕೇಯನನ್ನ ಪೂಜಿಸ್ತಿದ್ರು. ಅವನು ಯುದ್ಧದ ದೇವರು ಎಂದು ಎಲ್ಲಾ ಪುರಾಣಗಳು, ಗ್ರಂಥಗಳು ಹೊಗಳುತ್ತವೆ. ಆಷಾಢ ಮಾಸದ ಶುಕ್ಲ ಪಕ್ಷದ 6ನೇ ದಿನದಂದು ಸ್ಕಂದ ಷಷ್ಠಿಯನ್ನ ಆಚರಿಸಲಾಗುತ್ತೆ ಮತ್ತು ಚೈತ್ರ ಶುಕ್ಲ ಪಕ್ಷದ ಷಷ್ಠಿಯಂದು ಸ್ಕಂದ ಷಷ್ಠಿಯನ್ನ ಆಚರಿಸಲಾಗುತ್ತೆ. ಈ ಉಪವಾಸವನ್ನ ಸಂತಾನ ಷಷ್ಠಿ ಅಂತಲೂ ಕರೀತಾರೆ. ಈ ಉಪವಾಸದ ಮಹಿಮೆಯ ವಿವರಣೆಯು ಸ್ಕಂದ ಪುರಾಣದ ನಾರದ ನಾರಾಯಣ ಸಂವಾದದಲ್ಲಿ ಕಂಡುಬರುತ್ತೆ. ಸ್ಕಂದ ಷಷ್ಠಿಯಂದು ವಿಧಿ ವಿಧಾನಗಳೊಂದಿಗೆ ಪೂಜಿಸೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತವಾಗತ್ತೆ ಎನ್ನುವ ನಂಬಿಕೆ ಇದೆ. ಇವಿಷ್ಟು ಕಾರ್ತಿಕೇಯ ಸ್ವಾಮಿಯ ಸಣ್ಣದಾದ ಮಾಹಿತಿ. ಆ ಭಗವಂತ ಆಯುರಾರೋಗ್ಯವನ್ನ ಕೊಟ್ಟು ನಮ್ಮೆಲ್ಲರನ್ನು ಕಾಪಾಡಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.